ಕಂಬಳ ಕ್ಷೇತ್ರವೇ ಹಾಗೆ. ಇಲ್ಲಿ ಕೋಣಗಳೇ ಹೀರೋ. ಕೋಣಗಳಿಗೆ ಇರುವ ಫ್ಯಾನ್ ಫಾಲೋವಿಂಗ್ ಯಾವುದೇ ಸಿನಿಮಾ ನಟನಿಗೆ ಕಡಿಮೆ ಇಲ್ಲ. ಕಂಬಳ ಕೂಟದಲ್ಲಿ ಅದೆಷ್ಟೋ ಕೋಣಗಳು ಮಹಾನ್ ಸಾಧನೆ ಮಾಡಿವೆ. ಆದರೆ ಕಂಬಳ ಸ್ಪರ್ಧೆಯ ಎಲ್ಲಾ ವಿಭಾಗಗಳಲ್ಲಿ ಗೆಲುವು ಪಡೆದ ಕೋಣಗಳು ಕೆಲವು ಮಾತ್ರ. ಅವುಗಳಲ್ಲಿ ಒಂದು ಈ ಬೇಲಾಡಿ ಬೊಳ್ಳ. ಕಂಬಳದಲ್ಲಿ ನೇಗಿಲು ಕಿರಿಯ, ಹಗ್ಗ ಕಿರಿಯ, ನೇಗಿಲು ಹಿರಿಯ, ಹಗ್ಗ ಹಿರಿಯ, ಅಡ್ಡಹಲಗೆ, ಕನೆಹಲಗೆ ಹೀಗೆ 6 ವಿಭಾಗದಲ್ಲಿಯೂ ಸ್ಪರ್ಧಿಸಿ ಮೆಡಲ್ ಪಡೆದಾತ ಈ ಬೊಳ್ಳ. ನಮಗೆ ಗೊತ್ತಿರುವ ಹಾಗೆ ಒಂದು 6 ವಿಭಾಗಗಳಲ್ಲಿ ಕೂಡ ಸ್ಪರ್ಧೆಯನ್ನು ಮಾಡಿದಂತ ಕೋಣ. 6 ವಿಭಾಗಗಳಲ್ಲಿ ಕೂಡ ಬಹುಮಾನವನ್ನು ಪಡೆದಂತ ಕೋಣ. ಬಹುಶಃ ಜೂನಿಯರ್ ವಿಭಾಗದಲ್ಲಿ ನಮ್ಮ ನಿಟ್ಟೆ ಕೃಷ್ಣಯ್ಯ ಪೂಜಾರಿ ಅವರ ಮನೆಯಲ್ಲಿ ನೇಗಿಲು ಕಿರಿಯ ವಿಭಾಗದಲ್ಲಿ ತನ್ನ ಕಂಬಳದ ಯಾನವನ್ನು ಆರಂಭಿಸಿ ಸುಮಾರು ಸ್ಪರ್ಧೆಗಳನ್ನಿಟ್ಟು ಬಹುಮಾನಗಳನ್ನು ಪಡೆದು ಆನಂತರ ಹೊಸಪೇಟೆ ಏರಿಮಾರು ಚಂದ್ರಹಾಸ್ ಸನಿಲ್ ಅವ್ರ ಹತ್ರ ಒಂದು 2 ವರ್ಷ ಹಗ್ಗ ಕಿರಿಯ ವಿಭಾಗದಲ್ಲಿ, ಆನಂತರ ನಂದಳಿಕೆ ಶ್ರೀಕಾಂತ್ ಭಟ್ರು ಜೂನಿಯರ್ ವಿಭಾಗದಲ್ಲಿ ಅದೆಷ್ಟೋ ಬಹುಮಾನಗಳನ್ನ ಪಡೆದಂತ ಒಂದು ಕೋಣ. ಮುಂದಕ್ಕೆ ಅಂದ್ರೆ ಸೀನಿಯರ್ ವಿಭಾಗ, ಹಿರಿಯ ವಿಭಾಗಕ್ಕೆ ಬಂದಾಗ ಬೋಳಂತೂರು ಗುತ್ತು ಸ್ವರ್ಗೀಯ ಗಂಗಾಧರೈಗಳ ಒಂದು ಮನೆಯ ಹೆಸರನ್ನ ಬೆಳಗಿದಂತ ಬೊಲ್ಲ. ಸುಮಾರು 2 ವರ್ಷ ಬೋಳಂತೂರು ಗುತ್ತಿನ ಹೆಸರನ್ನ ಕಂಬಳ ಕ್ಷೇತ್ರದಲ್ಲಿ ಬೆಳಗಿದಂತ ಬೊಲ್ಲ. ಆ ನಂತರ ದಿನಗಳಲ್ಲಿ ಬಿಸಿ ರೋಡು ನಮ್ಮ ಸೀತಾರಾಮ್ ಶೆಟ್ರು, ಬಂಟ್ವಾಳ ಮಾಕಾಳಿ ಬಿಟ್ಟು ಸೀತಾರಾಮ್ ಶೆಟ್ರ ಒಂದು ಗರಡಿಯಲ್ಲಿ ಅವ್ರ ಮನೆಯ ಹೆಸರನ್ನ ಬೆಳಗಿದಂತ ಕೋಣ. ಬಹುಶಃ ನೇಗಿಲು ಹಿರಿಯ ವಿಭಾಗದಲ್ಲಿ, ಹಗ್ಗ ಹಿರಿಯ ವಿಭಾಗದಲ್ಲಿ ಸ್ಪರ್ಧಿಸಿ ಚಿನ್ನವನ್ನ ಗಳಿಸಿದಂತ ಒಂದು ಅಪರೂಪದ ಕೋಣ. ಆ ನಂತರ ದಿನಗಳಲ್ಲಿ ಅಡ್ಡಹಲಗಿ ವಿಭಾಗದಲ್ಲಿ ನಾರಾವಿ ಯುವರಾಜ್ ಜೈನರು, ಹಾಗೆ ಕನಹಲ ವಿಭಾಗದಲ್ಲಿ ಬೇಲಾಡಿ ಬಾಬಾ ಅಶೋಕ್ ಶೆಟ್ರು, ಇವರ ಇಷ್ಟೂ ಮನೆಗಳ ಹೆಸರುಗಳನ್ನ ಬಹುಶಃ ಬೊಲ್ಲ ಕರೆಗೆ ಹಿಡಿದ ದಿನ. ಅದಕ್ಕೆ ಬಹುಮಾನ ಇಲ್ಲದೆ ಇರುವಂತ ವಿಚಾರಗಳು ತುಂಬಾ ಕಮ್ಮಿ ಅಂತ ಹೇಳ್ಬೋದು. ಕಂಬಳದಲ್ಲಿ ಹೆಚ್ಚಾಗಿ ಕಾಳ ಅಂದ್ರೆ ಕಪ್ಪು ಜಾತಿಯ ಕೋಣಗಳು ಒಳ್ಳೆಯದು ಅಂತ ಭಾವನೆ. ಬೊಳ್ಳ ಜಾತಿ ಅಂದ್ರೆ ಬಿಳಿ ಇರುವಂಥ ಕೋಣಗಳು ಓಟಕ್ಕೆ ಸ್ವಲ್ಪ ಅಂದ್ರೆ ಕಡಿಮೆ ಅಂತ ಅರ್ಥ. ಅಂದ್ರೆ ಬಿಸಿಲಿನ ಹೊಡೆತವನ್ನ ತಡ್ಕೊಳ್ಳಿಕ್ಕೆ ಕಪ್ಪು ಜಾತಿಯ ಕೋಣಗಳು ಒಳ್ಳೆಯದು. 100ಕ್ಕೆ 99% ಇರೋದು ಕಪ್ಪು ಜಾತಿಯ ಕೋಣ. ಆದರೆ ಬಿಳಿ ಜಾತಿಯ ಕೋಣ ಕೂಡ ಓಡಬಹುದು ಅನ್ನೋದನ್ನ ತೋರಿಸ್ಕೊಟ್ಟದಿದ್ರೆ ಅದು ಕುಡುಂಬೂರು ಆದಪ್ಪ ಚೌಟ್ರ ಬೊಲ್ಲ, ಕರಿಕಟ್ಟದ ಬೊಲ್ಲ, ತಜಂಕೊಟ್ಟು ಬೊಲ್ಲ ಅಂತ ಇತ್ತು. ಅದರ ನಂತರ ಅದು ಸುಮಾರು 70ರಿಂದ 74ನೇ ಇಸ್ವಿಯಲ್ಲಿ ಆ ಕೋಣಗಳು ಓಡ್ತಾ ಇತ್ತು. ಆ ನಂತರ ಬಂದ ಕೋಣ ಅಂದ್ರೆ ಬಿಸಿ ರೋಡ್ ಬೊಲ್ಲ. ಕೆಂಪು ಚರ್ಮದ ಈ ಬೊಲ್ಲ ಜಾತಿಯ ಕೋಣ ಕೂಡ ಓಡಬಹುದು, ಬಹುಮಾನ ಪಡೆಯಬಹುದು ಅಂತ ತೋರಿಸ್ಕೊಟ್ಟಂತ ಕೋಣ. ಯಾವುದೇ ಕೋಣಕ್ಕೆ ಜೊತೆ ಆದ್ರೂ ಕೂಡ 2 ಕಂಬಳದಲ್ಲಿ ಮಾತ್ರ ಅದಕ್ಕೆ ಸರಿಯಾಗಿ ಬಿಡ್ತಾರೆ. ಅದರ ನಂತರ ಎಷ್ಟೇ ವೇಗದಲ್ಲಿ ಓಡುವ ಕೋಣ ಇದ್ರೂ ಕೂಡ ಈ ಬಿಸಿ ರೋಡ್ ಬೊಲ್ಲ ಏನೋ ಹೇಳ್ತಾರೆ, ಅದರಿಂದ ಮಿಗಿಲಾಗಿ ಓಡ್ಲಿಕ್ಕೆ ಪ್ರಾರಂಭ ಮಾಡಿ ತನ್ನ ಜೊತೆಗಾರ ಎಷ್ಟು ಓಡ್ತಾನೆ ಅದಕ್ಕಿಂತ 1 ಹೆಜ್ಜೆ ಆದ್ರೂ ಮುಂದೆ ಓಡುವಂತ ಕೋಣ ಅದು ಬಿಸಿ ರೋಡ್ ಬೊಲ್ಲ. ಅದು ಅತ್ಯುತ್ತಮ ರೀತಿಯ ಕೋಣ. ಇತ್ತೀಚಿನ ದಿನಗಳಲ್ಲಿ ಬೊಲ್ಲ ಜಾತಿಯಲ್ಲಿ ಉತ್ತಮ ಕೋಣ ಅಂತಿದ್ರೆ ಅದು ಬಿಸಿ ರೋಡ್ ಬೊಲ್ಲ. ಅದಕ್ಕೆ ಗೌರವ ಸಲ್ಲುತ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಮಾಡ್ತೀನಿ. ಬೊಲ್ಲ ಬಹುಶಃ ಕಂಬಳ ಕ್ಷೇತ್ರಕ್ಕೆ ಇಂಥ ಕೋಣಗಳು ಸಿಗುವುದು ಅಪರೂಪ. ಕಂಬಳದಲ್ಲಿ ಅದೆಷ್ಟು ಕೋಣಗಳು ಓಡ್ತವೆ. ಅದೊಂದು ಒಂದು ಏನು ವಿಭಾಗ ಇದೆ, ಆ ವಿಭಾಗಕ್ಕೆ ಸೀಮಿತ ಆಗಿರ್ತದೆ. ಹಗ್ಗ ಕಿರಿಯ ವಿಭಾಗ ಅಥವಾ ನೇಗಿಲು ಹಿರಿಯ ವಿಭಾಗ, ಹಗ್ಗ ಹಿರಿಯ ವಿಭಾಗ ಅಥವಾ ಅಡ್ಡಹಲಗಿ, ಕನಹಲಗಿ. ಆದ್ರೆ ಬೊಲ್ಲನ ಪ್ರಯಾಣ ಹೇಗೆ ಅಂತ ಕೇಳಿದ್ರೆ ಜೂನಿಯರ್ ವಿಭಾಗದ ಹಿಡಿದು ಸೀನಿಯರ್ ರಿಟೈರ್ಮೆಂಟ್ ಆಗುವ ನಿವೃತ್ತಿ ಆಗುವಲ್ಲಿವರೆಗೆ
ಒಂದಿಲ್ಲ ಒಂದು ವಿಭಾಗದಲ್ಲಿ ಸ್ಪರ್ಧೆ ಮಾಡಿ ಚಿನ್ನವನ್ನ ಗಳಿಸಿದಂತ ಕೋಣ ಅನೇಕ, ನಾನು ಈಗಲೇ ಉಲ್ಲೇಖ ಮಾಡಿದ ಹಾಗೆ ಅನೇಕ ಮನೆಯ ಯಜಮಾನರ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಂತ ಒಂದು ಕೋಣ ಅಂತ ಹೇಳಿದ್ರೆ ಅದು ನಮ್ಮ BC ರೋಡ್ ನಬಲ್ಲ. ಯಾವ ರೀತಿ ಪರಿಹಾರ ಕಂಡುಕೊಳ್ಬೇಕು, ಈ ಸರ್ಕಾರವನ್ನು ಯಾವ ರೀತಿ ಕಿವಿ ಇಡಬೇಕು ಎಂಬ ಬಗ್ಗೆ ಬೇಲಾಡಿ ಭಾವ ಅಶೋಕ್ ಕ್ಷೇತ್ರನ ಕನಪಲಾಯಿಸಿದರು.